ಹಾಯ್, ಹೆಲೋ ಎವ್ರಿವನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಮತ್ತು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ವಿವಿಧ ವಿಧಗಳನ್ನು ನೋಡಿದ್ವಿ. ಸೊ ಇಲ್ಲಿ 6 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನನ್ನು ನೋಡೋಣ. ಅದು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಅರ್ಥ, ಸೂತ್ರ ಮತ್ತು ಸರಳ ರೇಖೆ ಬೇಡಿಕೆಯೊಂದಿಗಿನ ಸ್ಥಿತಿಸ್ಥಾಪಕತ್ವವನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಕೂಡ ನಿಮಗೆ ಬರ್ಬೋದು. ಅದು 6 ಮಾರ್ಕ್ಸಿಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನು. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಅರ್ಥ ಮತ್ತು ಸೂತ್ರವನ್ನು ನೋಡಿದ್ವಿ. ಸೊ ಇನ್ನೊಂದು ಸಲ ಅದನ್ನು ರಿವಿಷನ್ ಮಾಡೋಣ. ಇಲ್ಲಿ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದ್ರೇನು ಅಂದರೆ ಸರಕೊಂದರ ಬೇಡಿಕೆಯ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದನ್ನು ಏನಂತ ಹೇಳ್ತೀವಿ? ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸೊ ಇಲ್ಲಿ ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತದ. ಆದರೆ ಇದು ಬೆಲೆಯಲ್ಲಿನ ಬದಲಾವಣೆ ಯಾವಾಗಲೂ ಬೆಲೆಯ ಬದಲಾವಣೆಯ ಪರಿಣಾಮ ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಏನಿರ್ತೈತಿ, ವಸ್ತುವಿನಿಂದ ವಸ್ತುವಿಗೆ ಭಿನ್ನವಾಗಿರ್ತಕ್ಕಂಥ ಸ್ವರೂಪವನ್ನು ಹೊಂದಿರ್ತದೆ. ಅಂದರೆ ಕೆಲವು ಸಂದರ್ಭದಲ್ಲಿ ಬೆಲೆಯಲ್ಲಿನ ಸಣ್ಣ ಬದಲಾವಣೆ ಒಂದು ಸರಕಿನ ಬೇಡಿಕೆಯಲ್ಲಿ ಗಮನಾರ್ಹವಾದಂಥ ಬದಲಾವಣೆಗೆ ಕಾರಣ ಆಗ್ಬೋದು. ಮತ್ತೊಂದು ಕಡೆ ಕೆಲವು ಸರಕುಗಳ ಬೇಡಿಕೆಯ ಪ್ರಮಾಣ ಬೆಲೆಯ ಬದಲಾವಣೆಯಿಂದ ಹೆಚ್ಚು ಪ್ರಭಾವಕ್ಕೆ ಒಳಗಾಗದೇ ಇರಬಹುದು ಅಂತ ಹೇಳ್ಬೋದು. ಅಂದರೆ ಕೆಲವು ಸರಕುಗಳ ಬೇಡಿಕೆ ಬೆಲೆಯ ಬದಲಾವಣೆಗೆ ತೀಕ್ಷ್ಣವಾದಂಥ ಪ್ರತಿಕ್ರಿಯೆಯನ್ನು ನೀಡಿದರೆ, ಇನ್ನೂ ಕೆಲವು ಸರಕುಗಳು ಬೇಡಿಕೆ ಏನು ಮಾಡಿರ್ತದೆ, ಬೆಲೆಯ ಬದಲಾವಣೆಗೆ ಅಷ್ಟೊಂದು ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಿನ ಸೂತ್ರವನ್ನು ನೋಡಿದ್ವಿ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದರೆ ಬೇಡಿಕೆಯ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ ಅಂತಕ್ಕಂಥದ್ದು. ಸೊ ಅದನ್ನು ನಾವು ಡೆಲ್ಟಾ ಕ್ಯೂ ಡಿವೈಡ್ ಬೈ ಕ್ಯೂ ಸಬ್ ಡಿವೈಡ್ ಬೈ ಡೆಲ್ಟಾ ಪಿ ಡಿವೈಡ್ ಬೈ ಪಿ ಇಂಟು 100 ಅಂತಕ್ಕಂಥ ಒಂದು ಸೂತ್ರವನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಇದನ್ನು ಸರಳೀಕರಣಗೊಳಿಸಿದಾಗ ಡೆಲ್ಟಾ ಕ್ಯೂ ಡಿವೈಡ್ ಬೈ ಕ್ಯೂ ಇಂಟು ಪಿ ಡಿವೈಡ್ ಬೈ ಡೆಲ್ಟಾ ಪಿ ಅನ್ನೋದನ್ನು ನೋಡ್ತೀವಿ. ಸೊ ಸರಳ ಬೇಡಿಕೆಯೊಂದಿಗಿನ ಸ್ಥಿತಿಸ್ಥಾಪಕತ್ವವನ್ನು ನಾವು ಒಂದು ಸಮೀಕರಣ ಮತ್ತು ರೇಖಾಚಿತ್ರದ ಮೂಲಕ ಇಲ್ಲಿ ಅಧ್ಯಯನ ಮಾಡಬಹುದು ಅಂತ ಹೇಳಲಾಗ್ತದೆ. ಸೊ ಇಲ್ಲಿ ಬೇಡಿಕೆಯ ರೇಖೆಯ ಸರಳ ರೇಖಾಬಿಂಬಕವನ್ನು ಕ್ಯೂ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ ಆಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಈ ಸಮೀಕರಣವನ್ನು ತಿಳ್ಕೊಳ್ಳೋಣ. ಕ್ಯೂ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ ಆಗಿದೆ ಅಂತೇಳಿ ತಿಳಿದುಕೊಳ್ಳೋಣ. ಬೇಡಿಕೆಯ ರೇಖೆಯ ಮೇಲಿನ ಯಾವುದೇ ಬಿಂದುವಿನಲ್ಲಿ ಬೆಲೆಯಲ್ಲಾದ ಬದಲಾವಣೆಯಿಂದ ಬೇಡಿಕೆಯ ಪ್ರಮಾಣದ ಘಟಕದಲ್ಲಾಗ್ತಕ್ಕಂತಹ ಬದಲಾವಣೆಯನ್ನು ನಾವೇನು ಮಾಡ್ಬೋದು, ಚೇಂಜ್ ಇನ್ ಕ್ಯೂ ಡಿವೈಡ್ ಬೈ ಚೇಂಜ್ ಇನ್ ಪಿ ಈಸ್ ಈಕ್ವಲ್ ಟು ಮೈನಸ್ ಬಿ ಆಗಿರ್ತದೆ ಅನ್ನೋದನ್ನು ನೋಡೋಣ. ಸೊ ಆಗಿರುತ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಚೇಂಜ್ ಇನ್ ಕ್ಯೂ ಮತ್ತು ಡಿವೈಡ್ ಬೈ ಚೇಂಜ್ ಇನ್ ಪಿ ಮೌಲ್ಯವನ್ನು ನಾವು ಹೆಂಗೆ ಆದೇಶಿಸ್ಬೋದು? ಚೇಂಜ್ ಇನ್ ಕ್ಯೂ ಡಿವೈಡ್ ಬೈ ಕ್ಯೂ ಇಂಟು ಪಿ ಡಿವೈಡ್ ಬೈ ಚೇಂಜ್ ಇನ್ ಪಿಗೆ ಆದೇಶಿಸಿದಾಗ ಏನಾಗ್ತದೆ? ಚೇಂಜ್ ಇನ್ ಪಿಗೆ ಆದೇಶಿಸಿದಾಗ ಏನಾಗ್ತದೆ? ಯಾವ ಮೌಲ್ಯ? ಚೇಂಜ್ ಇನ್ ಕ್ಯೂ ಡಿವೈಡ್ ಬೈ ಚೇಂಜ್ ಇನ್ ಪಿ ಮೌಲ್ಯವನ್ನು ಲಕ್ಷಿಟ್ಟು ಕೇಳ್ರಿ. ಚೇಂಜ್ ಇನ್ ಕ್ಯೂ ಡಿವೈಡ್ ಬೈ ಚೇಂಜ್ ಇನ್ ಪಿ ಮೌಲ್ಯವನ್ನು ಚೇಂಜ್ ಇನ್ ಕ್ಯೂ ಡಿವೈಡ್ ಬೈ ಕ್ಯೂ ಇಂಟು ಪಿ ಡಿವೈಡ್ ಬೈ ಚೇಂಜ್ ಇನ್ ಪಿಗೆ ನಾವು ಇದನ್ನು ಆದೇಶಿಸಿದಾಗ ಯಾವ ರೀತಿ ಸಮೀಕರಣ ಬರ್ತದೆ ಅಂದರೆ ಇಲ್ಲಿ ಇ ಡಿ ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಚೇಂಜ್ ಇನ್ ಕ್ಯೂ ಡಿವೈಡ್ ಬೈ ಚೇಂಜ್ ಇನ್ ಪಿ ಇಸ್ ಈಕ್ವಲ್ ಟು ಏನದ? ಇದರ ಮೌಲ್ಯ ಎಷ್ಟದ? ಮೈನಸ್ ಬಿ ಅನ್ನೋದದ. ಸೊ ಆ ಕಾರಣಕ್ಕೆ ಇಲ್ಲಿ ಮೈನಸ್ ಬಿಯನ್ನು ಹಾಕ್ತೀವಿ ಇಂಟು ಪಿ ಡಿವೈಡ್ ಬೈ ಕ್ಯೂ. ಇಲ್ಲಿ ಈ ಸಮೀಕರಣವನ್ನು ಇಲ್ಲಿ ಮೈನಸ್ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಏನು ಉಳಿತಿಲ್ಲಿ? ಪಿ ಡಿವೈಡ್ ಬೈ ಕ್ಯೂ ಉಳಿತು. ಸೊ ಇದನ್ನು ನಾವಿಲ್ಲಿ ಇಂಟು ಮಾಡಿದಾಗ ಮೈನಸ್ ಬಿ ಮೈನಸ್ ಇಲ್ಲಿ ಸಪ್ರೇಟ್ ಇಟ್ಕೊಳ್ತೀವಿ. ಬಿ ಪಿ ಡಿವೈಡೆಡ್ ಬೈ ಕ್ಯೂ ಅಂತದ. ಸೊ ಕ್ಯೂನ ಬೆಲೆ ಏನೈತಿ ಇಲ್ಲಿ? ಕ್ಯೂನ ಬೆಲೆ ಏನಂತ ತಗೊಂಡಿದ್ದೀವಿ? ಎ ಮೈನಸ್ ಬಿ ಪಿ ಅಂತ ತಗೊಂಡಿದ್ದೀವಿ. ಸೊ ಆ ಕಾರಣಕ್ಕೆ ಎ ಮೈನಸ್ ಬಿ ಪಿ ಅಂತಕ್ಕಂಥ ಸರಳ ರೇಖಾಬಿಂಬಕದ ಕಾರಣದಿಂದ ಇದನ್ನು ನಾವಿಲ್ಲಿ
ತೆಗೆದುಕೊಳ್ತೀವಿ. ಸೊ ಇದೊಂದಿಷ್ಟು ನಮಗಿಲ್ಲಿ ಏನಾಯಿತು, ಒಂದು ಸಮೀಕರಣ ಲಭ್ಯ ಆಯಿತು. ಈ ಸರಳ ರೇಖಾಬಿಂಬಕವನ್ನು ನಾವು ಒಂದು ರೇಖಾಚಿತ್ರದ ಮೂಲಕ ನೋಡಲಾಗ್ತದೆ. ಯಾವ ರೀತಿ ಅಂದರೆ, ಫಸ್ಟ್ ಇಲ್ಲಿ ಒಂದು ರೇಖಾಚಿತ್ರವನ್ನು ಹಾಕೊಳ್ಳೋಣ. ಸರಳ ರೇಖಾ ಬೇಡಿಕೆಯ ರೂಪವನ್ನು ಇಲ್ಲಿ ಕಾಣಲಾಗ್ತದೆ. A ಡಿವೈಡ್ ಬೈ B ಆ್ಯಂಡ್ A ಡಿವೈಡ್ ಬೈ 2B ಆ್ಯಂಡ್ ಇಲ್ಲಿ ಏನಿಲ್ಲ ಅಂದರೂ 0 ಇರ್ತದೆ. y ಅಕ್ಷ x ಅಕ್ಷ, ಇಲ್ಲಿ A ಡಿವೈಡ್ ಬೈ 2 ಅಂತ ಹೇಳ್ತೀವಿ. ಸೊ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಇಲ್ಲಿ ಇನ್ಫಿನಿಟಿ ಬರ್ತದೆ. ಇಲ್ಲಿ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಗ್ರೇಟರ್ ದೆನ್ 1 ಬರ್ತದೆ. ಇಲ್ಲಿ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1. ಇಲ್ಲಿ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಲೆಸ್ ದೆನ್ 1. ಎಲಾಸ್ಟಿಸಿಟಿ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 0 ಅಂತ ಬರ್ತದೆ. ಇಲ್ಲಿ OX ಅಕ್ಷದಲ್ಲಿ ಪ್ರಮಾಣವನ್ನು ನೋಡ್ತೀವಿ, OY ಅಕ್ಷದಲ್ಲಿ ಬೆಲೆಯನ್ನು ನೋಡಲಾಗ್ತದೆ. ಸೊ ಇಲ್ಲಿ ನಾವು ಬೆಲೆಯನ್ನು ಹಾಕ್ತಾ ಹೋದಂತೆ ಯಾವ ರೀತಿಯಾದಂಥ ಇಲ್ಲಿ ಸಮೀಕರಣವನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗ್ತದೆ. ಇದೊಂದು ಸಮೀಕರಣ ಮತ್ತು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಈ ಸಮೀಕರಣವನ್ನು ನಾವಿಲ್ಲಿ ಬಳಕೆ ಮಾಡಬೇಕಾಗ್ತದೆ. ಸೊ ಇಲ್ಲಿ Q ಇಸ್ ಈಕ್ವಲ್ ಟು ಈ ಒಂದು ಸೂತ್ರದಲ್ಲಿ ಹಾಕೋಣ. ಎ ಬೆಲೆಯನ್ನು 20 ಅಂತ ತಗೊಳ್ಳೋಣ. 20 ಮೈನಸ್ 2P ಅಂದರೆ ಇಲ್ಲಿ ಬಿದ ಬೆಲೆ ಎಷ್ಟೈತಿ, ಇಲ್ಲಿ A ಇಸ್ ಈಕ್ವಲ್ ಟು 20, B ಇಸ್ ಈಕ್ವಲ್ ಟು 2, P ಇಸ್ ಈಕ್ವಲ್ ಟು ಎಷ್ಟು ಅನ್ನೋ ಪ್ರಶ್ನೆ ಬರ್ತದೆ. ಇಲ್ಲಿ ನಮಗೆ ಬೆಲೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ಈ ಸೂತ್ರದಲ್ಲಿ ಹಾಕಿ ಬಳಕೆ ಮಾಡೋಣ. ಸೊ A ಎಷ್ಟದ 20 ಅದ, 2 B ಬೆಲೆ ಎಷ್ಟೈತಿ, P ಬೆಲೆ ಎಷ್ಟೈತಿ 0 ಅದ, ಗೊತ್ತಿಲ್ಲ, ಕಂಡು ಹಿಡಿಬೇಕು. 2 ಬೆಲೆಯನ್ನು ಇಲ್ಲಿ ನಾವು ಬಿದ ಬೆಲೆಯನ್ನಾಗಿ ಅಳವಡಿಸ್ಕೊಂಡಿದ್ದೀವಿ. ಇಲ್ಲಿ ಈ ಒಂದು ಪ್ರಮಾಣ ಇರುವ ಸರಳ ರೇಖಾಬಿಂಬಕವನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಇದು ಒಂದು ಪ್ರಮಾಣ ಇರತಕ್ಕಂಥ ಸರಳ ರೇಖಾಬಿಂಬಕವನ್ನು ನಾವಿಲ್ಲಿ ತೆಗೆದುಕೊಳ್ಳೋಣ. ಸೊ ಫಸ್ಟ್ ಇಲ್ಲಿ A ಡಿವೈಡ್ ಬೈ B ಐತಿ, ಇದರಲ್ಲಿ ನಾವು ಬೆಲೆಯನ್ನು ಹಾಕೋಣ. A ಡಿವೈಡ್ ಬೈ B ಅದ, ಬೆಲೆ ಹಾಕಿ A ಎಷ್ಟಿದೆ 20 ಅದ, B ಎಷ್ಟದ 2 ಅದ. ಸೊ 20 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 10. ಇಲ್ಲಿ ಬೆಲೆ ಎಷ್ಟಾಯಿತು 10 ಆಯಿತು. ಇಲ್ಲಿ ಗರಿಷ್ಠ ಬೆಲೆ ಅಂತ ಹೇಳ್ತೀವಿ ಇದು, ಯಾಕಂದರೆ A ಡಿವೈಡ್ ಬೈ P ಇದು ಗರಿಷ್ಠ ಬೆಲೆ, ಇದು ಕನಿಷ್ಠ ಬೆಲೆ ಅಂತ ಹೇಳ್ತೀವಿ. ಸೊ ಗರಿಷ್ಠ ಬೆಲೆ ಎಷ್ಟಾಯಿತು 10, ಇಲ್ಲಿ ಗರಿಷ್ಠ ಬೆಲೆ ಆಯಿತು. ಇಲ್ಲಿ ಬೆಲೆ 10 ಇದ್ದಾಗ ಆ ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಷ್ಟಿರ್ತದೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಸೂತ್ರ ಎಲ್ಲೈತಿ, ಇದು ಸರಳ ರೇಖಾಬಿಂಬಕದ್ದು. ಸೊ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಷ್ಟಿರ್ತದೆ, ನಮಗೆ ಬೆಲೆ ಸಿಕ್ತೀಗ ಅದರ ಸ್ಥಿತಿಸ್ಥಾಪಕತ್ವ ಎಷ್ಟಿರ್ತದೆ ಅನ್ನೋದನ್ನು ಇಲ್ಲಿ ನೋಡೋದಾದರೆ ಈಸ್ ಈಕ್ವಲ್ ಟು A ಮೈನಸ್ BP ಡಿವೈಡ್ ಬೈ A ಮೈನಸ್ BP ಅಂತ ಹೇಳ್ತೀವಿ. ಸೊ ಬಿದ ಬೆಲೆ ಎಷ್ಟೈತಿ, ಇಲ್ಲಿ 2 ಅದ, P ಬೆಲೆ ಎಷ್ಟು ಬಂದದ 10 ಬಂದದ, ಡಿವೈಡೆಡ್ ಬೈ A ಬೆಲೆ ಮತ್ತೆ ಎಷ್ಟದ 20 ಅದ, ಮೈನಸ್ B ಬೆಲೆ ಎಷ್ಟದ 2 ಅದ, P ಬೆಲೆ ಎಷ್ಟದ 10 ಅದ. ಸೊ ಇದು ಸೂತ್ರದಲ್ಲಿ ನಾವು ಸಂಖ್ಯೆಗಳನ್ನು ಏನು ಮಾಡಿದ್ವಿ, ಆ್ಯಡ್ ಮಾಡಿದ್ವಿ. ಸೊ ಇದನ್ನು ಸರಳೀಕರಣಗೊಂಡು ಡಿವೈಡ್ ಮಾಡೋಣ. ಸೊ 10 ಎಡ್ಲೆ 20, ಇದು 20 ಆ್ಯಸ್ ಇಟ್ ಈಸ್ ಇರ್ತೀವಿ, 10 ಎಡ್ಲೆ 20. ಸೊ ಇಲ್ಲಿ ಮೈನಸ್ 20 ಡಿವೈಡೆಡ್ ಬೈ 0, ಯಾಕಂದರೆ 20ರಾಗ 20 ಕಳೆದ್ರೆ 0 ಇರ್ತವೆ. ಸೊ 0ಲ್ಲಿ ಯಾವುದೇ ಸಂಖ್ಯೆಯನ್ನು ಭಾಗಿಸಲಿಕ್ಕೆ ಸಾಧ್ಯ ಇಲ್ಲ, ಇದು ಅನಂತವಾಗಿರ್ತದೆ. ಸೊ ಅನಂತವಾಗಿರ್ತದೆ. ಇಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಷ್ಟು ಬಂತಂತಿಲ್ಲಿ ಅನಂತ, ಇದು ಕೊನೆ ಇಲ್ಲದ್ದು ಅಂತಕ್ಕಂಥದ್ದು ನಮಗಿಲ್ಲಿ ಕಂಡು ಬರ್ತದೆ. ಸೊ ಎರಡನೇದು ಇಲ್ಲಿ A ಡಿವೈಡ್ ಬೈ 2B ಬಂತು. ಸೊ ಇದು ಫಸ್ಟ್ ಸಮೀಕರಣದ ಫಸ್ಟನ್ನು ನೋಡಿದ್ವಿ. ಇಲ್ಲಿ ಎರಡನೇ ತಗೊಳ್ಳೋಣ. A ಡಿವೈಡೆಡ್ ಬೈ ಎಷ್ಟದ, ಇಲ್ಲಿ 2B ಅಂತದ. A ಬೆಲೆ ಎಷ್ಟದ 20 ಇಸ್ ಆ್ಯಸ್ ಇಟ್ ಈಸ್ 2 ಹೇಗೆ ಇಟ್ಕೋತೀವಿ ಹಾಗೆ ಇಟ್ಕೋತೀವಿ. B ಬೆಲೆ ಎಷ್ಟದ 2 ಅದ. ಸೊ 20 ಡಿವೈಡ್ ಬೈ 4, 4 1 4, 5 20. ಸೊ ಇಲ್ಲಿ P ಬೆಲೆ ಎಷ್ಟು ಬಂತು 20 ಬಂತು. P ಬೆಲೆ ಎಷ್ಟು ಬಂತು 20 ಬಂತು. ಇದನ್ನು ಬೆಲೆ 5 ಇದ್ದಾಗ P ಬೆಲೆ ಎಷ್ಟಿತ್ತು 5 ಬಂತು. ಬೆಲೆ 5 ಇದ್ದಾಗ ಆ ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಇಲ್ಲಿ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಸೊ ಆಗಳಗತೆ ನಾವು ಮತ್ತೆ ಸೂತ್ರವನ್ನು ಬರ್ಕೊಳ್ಳೋಣ. A ಮೈನಸ್ BP ಇಸ್ ಈಕ್ವಲ್ ಟು ಮೈನಸ್ 2, P ಬೆಲೆ ಎಷ್ಟು ಅಲ್ಲಿ 10 ಇತ್ತು, ಇಲ್ಲಿ 5 ಬಂದಿದೆ, 5 ಬರ್ಕೊಳ್ತೀವಿ. A ಬೆಲೆ ಎಷ್ಟಿದೆ 20 ಮೈನಸ್ 2 ಆ್ಯಂಡ್ 5.
ಬೆಲೆಗಳ ಸಂಖ್ಯೆಯನ್ನು ಬೆಲೆಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ. 5 2 10, ಇಲ್ಲಿ 20 ಮೈನಸ್ 5 2 10. ಸೊ ಇಲ್ಲಿ -10 ಆ್ಯಸ್ ಇಟ್ ಈಸ್ 10ರಾಗ 10 ಹೋದರೆ 10 ಬಂತು =1. ಸೊ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಲ್ಲ ಎಷ್ಟದ ಇಲ್ಲಿ =1 ಅದ. ಇದು 1ಕ್ಕೆ ಸಮನಾದಂತಹ ಬೆಲೆಯನ್ನು ಕೊಡಲಾಗಿದೆ. ಸೊ ನೆಕ್ಸ್ಟು ಬೆಲೆ 0 ಇದ್ದಾಗ ಏನು ಬರ್ತದೆ, ಬೆಲೆ ಶೂನ್ಯ ಇದ್ದಾಗ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಷ್ಟು ಬರ್ತದೆ ಅಂದರೆ ಇಲ್ಲಿದು ತಗೋತಾ ಇದ್ದೀವಿ. ಥರ್ಡ್ ಪಾಯಿಂಟು, ಬೆಲೆ ಶೂನ್ಯ ಇದ್ದಾಗ ಡೈರೆಕ್ಟ್ ಈ ಸೂತ್ರ ಒಳಗೆ ಹಾಕ್ರಿ. -BP A - BP ಸೂತ್ರದಾಗ ಆ ಸಂಖ್ಯೆಗಳನ್ನು ಆ್ಯಡ್ ಮಾಡ್ಕೊತ ಹೋಗೋಣ. ಬಿದ ಬೆಲೆ ಎಷ್ಟೈತಿ 2, ಪಿದ ಬೆಲೆ ಎಷ್ಟೈತಿ 0 ಅದ, ಎದ ಬೆಲೆ 20 ಅದ, ಬಿ ಬೆಲೆ 2, ಪಿ ಬೆಲೆ 0 ಅದ. ಸೊ ಇಲ್ಲಿ 0 ಬರ್ತದ. ಇಲ್ಲಿ 20 2 × 0 -0. ಸೊ ಇಲ್ಲಿ ಎಷ್ಟು ಬಂತು 0/20 ಬಂತು. ಸೊ 0/20 ಅಂದರೆ ಇಲ್ಲಿ 0 ಅಂತಲೇ ನಮಗಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲೇನಾಯಿತು, ಗರಿಷ್ಠ ಬೆಲೆ 10 ಆಯಿತು, ಮಧ್ಯದ ಬೆಲೆ 5 ಆಯಿತು, ಕೊನೆಯ ಬೆಲೆ ಎಷ್ಟಾಯಿತು 0 ಆಯಿತು ಈ ಒಂದು ರೇಖಾಚಿತ್ರದಲ್ಲಿ. ಸೊ ಗರಿಷ್ಠ ಬೆಲೆ 10, ಮಧ್ಯದ ಬೆಲೆ 5, ಇವುದರ ನಡುವೆ ಎಷ್ಟು 9 8 7 6 ನಂಬರ್ಸನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಇದರಲ್ಲಿ ಒಂದು ನಂಬರನ್ನು ತೆಗೆದುಕೊಳ್ಳೋಣ. ಪಿದ ಬೆಲೆ ಎಷ್ಟು, ಪಿದ ಬೆಲೆ 8 ಅಂತ ನಾವು ತೆಗೆದುಕೊಳ್ಳೋಣ. 8 ಇದ್ದಾಗ ಈ ಒಂದು ಸಮೀಕರಣದಲ್ಲಿ ಹಾಕಿ ಯಾವ ರೀತಿ ಸಮೀಕರಣ ರಚನೆ ಆಗ್ತದೆ, ಎಷ್ಟು ನಂಬರ್ ಬರ್ತದೆ ಅನ್ನೋದನ್ನು ನೋಡೋಣ. ಸೊ ಬಿ ಎಷ್ಟದ 2 ಅದ, ಪಿ ಎಷ್ಟದ 8 ತೊಗೊಂಡಿದ್ದೀವಿ. ಸೊ ಎ 20 ಅದ, ಬಿ 2 ಇದೆ, ಪಿ 8 ಇದೆ. ಸೊ 8 2 16, ಇಲ್ಲಿ 20 - 16 /4 ಬರ್ತದೆ. 4 1 4 4 16. ಸೊ ಇಲ್ಲಿ ಪಿದ ಬೆಲೆ ಎಷ್ಟು ಬಂತು, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಷ್ಟು ಬಂತು 4 ಬಂತು. 4 ಇದು 1ಕ್ಕಿಂತ ಅಧಿಕ, ಇಲ್ಲಿ ಅಧಿಕ ಚಿಹ್ನೆ ಹೇಳಿದ್ದೀವಿ ನಾವು, 1ಕ್ಕಿಂತ ಅಧಿಕ ಐತಿ, ಈ ಸಂಖ್ಯೆಯನ್ನು ಕಂಡು ಹಿಡಿತಿದ್ದೀವಿ. ಸೊ ಹೀಗಾಗಿ ಇದು 4 ಏನದ 1ಕ್ಕಿಂತ ಅಧಿಕವಾದಂತಹ ಸಂಖ್ಯೆ ಅಂತ ನಾವಿಲ್ಲಿ ಕಾಣ್ಬೋದು. ಸೊ ನಂತರ ಬೆಲೆ 5 ಮತ್ತು ಬೆಲೆ ಮಧ್ಯದ ಬೆಲೆ 5 ಮತ್ತು ಕನಿಷ್ಠ ಬೆಲೆ 0 ಇದ್ದಾಗ ಇದರ ಮಧ್ಯದ ಸಂಖ್ಯೆ ನಾವು 2 ತೆಗೆಯೋಣ. 1 2 3 4 ಅಂತ ನಮ್ಮ ಮಧ್ಯದ ಸಂಖ್ಯೆಗಳು ಬರ್ತವೆ. ನಾವಿಲ್ಲಿ ಬೆಲೆ 2 ತೆಗೆದುಕೊಂಡಾಗ ಯಾವ ರೀತಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬರ್ತದ ಅನ್ನೋದನ್ನು ನೋಡೋಣ. -BP / A - BP. ಸೊ -B ಎಷ್ಟದ 2 ಅದ, ಪಿ ಬೆಲೆ ಎಷ್ಟು ತೊಗೊಂಡಿದ್ವಿ, ಇಲ್ಲಿ 2 ಬೆಲೆಯನ್ನು ತೊಗೊಂಡಿದ್ವಿ. ಸೊ ಎದೆಷ್ಟದ 20 -2 ಬೆಲೆ ಎಷ್ಟದ 2 = 2 2 4 20 -4, ಇಲ್ಲಿ 4/20 4 ಹೋದರೆ 16 ಬಂತು. 4 1 4 4 16. ಸೊ 1/4 ಬಂತು. 1/4 ಅಂದರೆ 0.25. ಇಲ್ಲಿ ನೋಡ್ರಿ. ಸೊ ಈ ಮಧ್ಯದ ಬೆಲೆ ಎಷ್ಟೈತಿ <1 ಅಂತ ಐತಿ, <1. ಸೊ ಇದು 1ಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಂಖ್ಯೆಯಾಗಿದೆ. ಸೊ ಈ ಒಂದು ರೇಖಾಚಿತ್ರವನ್ನು ನೀವು 6 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಆಗ್ಯದ. ಸೊ ಇದಿಷ್ಟು ವಿವರಣೆಯನ್ನು ನೀವು ಬರೆದ್ರೆ ಏನಾಗ್ತದೆ, ನಿಮಗೆ 6 ಮಾರ್ಕ್ಸ್ ಬೀಳ್ತಕ್ಕಂಥದ್ದು. ಸರಳ ರೇಖಾ ಬೇಡಿಕೆ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವ, ಸರಳ ರೇಖಾ ಬೇಡಿಕೆ ರೇಖೆ ಮೇಲಿನ ವಿವಿಧ ಬಿಂದುಗಳಲ್ಲಿ ಏನಾಗಿರ್ತದೆ, ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಭಿನ್ನವಾಗಿರ್ತದೆ ಅಂತ ಹೇಳ್ಬೋದು. ಸೊ ಬೇಡಿಕೆ ರೇಖೆಯೊಂದಿಗೆ ನಾವು ಸ್ಥಿತಿಸ್ಥಾಪಕತ್ವವನ್ನು ನೋಡ್ತೀವಿ. ಇದು ಸರಳ ರೇಖಾ ಬೇಡಿಕೆ ರೇಖೆ ಮೇಲಿರ್ತಕ್ಕಂಥ ವಿವಿಧ ಬಿಂದುಗಳು. ಒಂದು ಕಡೆ ಏನು ಬಂತು ಅನಂತ ಬಂತು, ಒಂದು ಕಡೆ 1 ಬಂತು, ಒಂದು ಕಡೆ 0, ಒಂದು ಕಡೆ >1, ಒಂದು ಕಡೆ <1 ಬಂತು. ಅಂದರೆ ಸರಳ ರೇಖಾ ಬೇಡಿಕೆ ರೇಖೆಯ ಮೇಲಿನ ವಿವಿಧ ಬಿಂದುಗಳಲ್ಲಿ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಏನಾಗಿರ್ತದ, ಭಿನ್ನವಾಗಿರ್ತದ ಅನ್ನೋ ಅಂಶವನ್ನು ಇದು ನಮಗೆ ತಿಳಿಸ್ತಕ್ಕಂಥದ್ದು. ಸೊ ಇದಿಷ್ಟು ಕನ್ಸ್ಯೂಮರ್ ಬಿಹೇವಿಯರ್ ಲೆಸನಲ್ಲಿ ಬರ್ತಕ್ಕಂಥ ಕೊನೆಯ ಪಾರ್ಟ್. ಇದು 6 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಅದ. ಸೊ ಇಲ್ಲಿವರೆಗೂ ನಾವು ಲಾಂಗ್ ಕ್ವಶನ್ಸನ್ನು ನೋಡಿದ್ವಿ. 4 ಮಾರ್ಕ್ಸಿಂದು 5 6 ಮಾರ್ಕ್ಸಿಂದು ಕಂಪ್ಲೀಟ್ ಆಗಿದ್ದಾವೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಯಾವ ಟಾಪಿಕ್ ನೆಕ್ಸ್ಟ್ ಲೆಸನನ್ನು ಸ್ಟಾರ್ಟ್ ಮಾಡೋಣ, ಇಲ್ಲಾಂದರೆ ಇದರಲ್ಲಿ 1 2 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಸೊ ಆದಷ್ಟು ಕಮೆಂಟ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.